ಕೋಮಾಕ್ಕೆ ಹೋಗಿರ್ತಾರೆ ನೋಡಿ. ಕೋಮಾ, ಆಮೇಲೆ ಬ್ರೈನ್ ಸ್ಟ್ರೋಕು, ಪಾರ್ಕಿನ್ಸನ್ನು, ಈ ಥರ ಮೆದುಳಿಗೆ ಸಂಬಂಧಪಟ್ಟಿರುವ ಯಾವುದೇ ಸಮಸ್ಯೆಗೆ ಒಂದು ಅಕ್ಯುಪ್ರೆಷರ್ ಪಾಯಿಂಟ್ ಇದೆ. ಈ ಪಾಯಿಂಟು ಇದು ಪ್ರಭಾ ಬೋಳ್ವಾಂಕರ್ ಅಂತ ಹೇಳಿ ಇವರು ಹೇಳಿರೋ ಪಾಯಿಂಟ್ ಇದು. ಇವರು ಆ್ಯಕ್ಚುಲಿ MBBS ಡಾಕ್ಟ್ರು. ಇವರು ಇದೆ ನೋಡಿ, ಪ್ರಭಾ ಬೋಳ್ವಾಂಕರ್ ಅಂತೇಳಿ. ಪ್ರಾಕ್ಟಿಕಲ್ ಅಪ್ರೋಚ್ ಟು ಅಕ್ಯುಪಂಕ್ಚರ್ ಅಂತ ಹೇಳಿ ಇದು ಬುಕ್. ಇದು ಆ್ಯಕ್ಚುಲಿ ಇವರು ಮೊದಲು ಅಲೋಪತಿ ಮಾತ್ರ ಪ್ರಾಕ್ಟೀಸ್ ಮಾಡ್ತಿದ್ರು. MBBS DGO ಆಗಿದೆ ಇವರು. ಆಮೇಲೆ ಏನಾಯಿತು, ಈಗ ಅವರು ಹತ್ರ ಪೇನ್ಗಳಿಂದ ಸಫರ್ ಆಗೋರು ಬರ್ತಾಯಿದ್ರು. ಪೇಷಂಟ್ಗಳು ಬಂದಾಗ ಇವರು ಮೆಡಿಸಿನ್ ಎಲ್ಲ ಕೊಟ್ಟು ಎಲ್ಲ ಮಾಡಿ ಕಳಿಸಿದ್ರು. ಮತ್ತೆ ಅವರು ರಿಪೀಟ್ ಬರ್ತಾಯಿದ್ರು. ಅಂದರೆ ಮತ್ತೆ ಪೇನ್ ಕ್ಲಿಯರ್ ಆಗ್ತಿರ್ಲಿಲ್ಲ. ಹಾಗೆ ಮ್ಯಾನೇಜ್ ಮಾಡ್ತಾ ಹೋಗ್ತಿದ್ರು. ಆಮೇಲೆ ಇದು ಅಕ್ಯುಪಂಕ್ಚರ್ ಬಗ್ಗೆ ಅವರು ತಿಳ್ಕೊಂಡು ಆಮೇಲೆ ಇದನ್ನು ಸ್ಟಡಿ ಮಾಡಿದ್ರು. ಅವರು ಸ್ಟಡಿ ಮಾಡಿದ್ಮೇಲೆ ಅವ್ರ ಪೇಷಂಟ್ಗಳಿಗೆ ಪ್ರಾಕ್ಟಿಕಲ್ ಆಗಿ ಮಾಡಿದಾಗ ಏನಾಯಿತು, ಆ ಪೇನಿಂದ ಪದೇ ಬರೋ ಪೇಷಂಟ್ಗಳು ಪೂರ್ತಿ ಕ್ಲಿಯರ್ ಆದರು. ಅವರು ಮತ್ತೆ ಪೇನ್ ಬಂದಿಲ್ಲ ಅಂಥೇಳಿ ಫೀಡ್ಬ್ಯಾಕ್ ಬಂತು ಪೇಷಂಟ್ಗಳಿಂದ. ಆವಾಗ ಇವರು ಇದ್ರ ಬಗ್ಗೆನೇ ತುಂಬ ಸ್ಟಡಿ ಮಾಡಿ ಆಮೇಲೆ ಇವರೆಲ್ಲ ಕೆಲವೊಂದು ಪಾಯಿಂಟ್ಗಳು ಕೆಲವೊಂದೆಲ್ಲ ರಿಸರ್ಚ್ ಮಾಡಿ ತುಂಬ ಚೆನ್ನಾಗಿ ಬುಕ್ ಬರೆದಿದ್ದಾರೆ. ಇದು ಬುಕ್ ಇದೆ ನನ್ನ ಹತ್ರ. ಇದು ತುಂಬ ಬುಕ್ ಕಲೆಕ್ಷನ್ ಇದೆ. ನಾನು ಸುಮಾರು ವರ್ಷಗಳಿಂದ ಇದನ್ನು ಸ್ಟಡಿ ಮಾಡ್ತಾ ಇರೋದು. ನಿನ್ನೆ ಮೊನ್ನೆ ಬಂದು ರೀಲ್ಸ್ ಮಾಡ್ತಾಯಿಲ್ಲ. ಸುಮಾರು ವರ್ಷಗಳಿಂದ ಓದ್ತಾ ಇದ್ದೀನಿ. ಎಲ್ಲ ಹಳೆ ಬುಕ್ಸ್ ಕಲೆಕ್ಷನ್ ಇದೆ ನನ್ನ ಹತ್ರ. ಇದು ತುಂಬ ಜನ ಈಗ ಲಾಸ್ಟ್ ಟೈಮ್ ಇದು ಕೇಳಿದರು, ದೇವೇಂದ್ರ ಹೊರ ಅವ್ರ ಬುಕ್ ಕೇಳಿದರು. ಇದರಲ್ಲಿ ತೋರಿಸಿದ್ದೆ ಅವಾಗ. ಆಮೇಲೆ ತಲುಪಿಸೋಣ ಜನರಿಗೆ, ಯಾರಿಗೆ ಬೇಕಾದ್ರಿಗೆ ಅಂತೇಳಿ ನಾನು ಬೇರೆ ಸುಮಾರು ಕಡೆ ಹುಡುಕಿದೆ. ಇವಾಗ ಏನಾಗಿದೆ, ಇದು ಹೊಸ ಪ್ರಿಂಟ್ಗಳು ಇನ್ನೂ ಬಂದಿಲ್ಲ ಅಂತೆ, ಪ್ರಿಂಟ್ಗಳು ಆಗ್ತಾಯಿಲ್ಲ. ಇದು ಹಾಗೇನಾದರೂ ಬಂದರೆ ನಾನು ತಿಳಿಸ್ತೀನಿ. ಆ ಥರ ಇವರು ಬರೆದಿರೋ ಈ ಪಾಯಿಂಟ್ಗಳು ಇದಾವೆ ನೋಡಿ, ಇಲ್ಲಿ ತೋರಿಸ್ಯಾರ ನೋಡಿ. ಇದು ಕೋಮಾಗೆ ಹೋಗಿರ್ತಾರೆ ನೋಡಿ ಅವರಿಗೆ. ಇಲ್ಲಿ ನೋಡಿ, ಬ್ರೈನಿಗೆ ಸಂಬಂಧಪಟ್ಟಿದ್ದು ಯಾವುದೇ ಸಮಸ್ಯೆ ಇರಲಿ, ಕೋಮಾ, ಬ್ರೈನ್ ಸ್ಟ್ರೋಕು, ಪಾರ್ಕಿನ್ಸನ್ನು ಅಥವಾ ಲಕ್ವಾಗಿರುತ್ತೆ, ಈ ಥರ ಸುಮಾರು ನರ್ವಸ್ ಸಂಬಂಧಿತ ತೊಂದರೆಗಳಿಗೆ ಅಕ್ಯುಪ್ರೆಷರ್ ಪಾಯಿಂಟ್ ಎಲ್ಲಿ ಬರ್ತಾವೆ ಅಂದರೆ, ನೀವು ಫಿಂಗರ್ಸ್ ಇರ್ತಾವಲ್ಲ, ಎಲ್ಲ ಫಿಂಗರು ಟಿಪ್ಪಲ್ಲಿ, ಅಂದರೆ 0.1 ಚೂನ್ ಈ ಉಗುರಿಂದ ಸ್ವಲ್ಪ ಕೆಳಗೆ ಇಲ್ಲಿ ಬರ್ತವೆ. ಈ ಪಾಯಿಂಟನ್ನು ನೀವು ಏನು ಮಾಡಬೇಕು, ಪ್ರೆಷರ್ ಮಾಡ್ಕೋಬೇಕು. ಈ ಥರ ನೋಡಿ. ಇದು ಅಂದರೆ ಟಿಪ್ಪಿ ಮಾಡೋದ್ರಿಂದ ಏನಾಗುತ್ತೆ, ನೀವು ಹಿಂಗೆ ಬೆರಳು ಹೊತ್ತರೆ ಅಷ್ಟೊಂದು ಕ್ಲೀನಾಗಿ ಪ್ರೆಷರ್ ಬೀಳೋದಿಲ್ಲ. ಈ ಥರ ಒಂದು ಟೂಲ್ ತೊಗೊಂಡು ಮಾಡ್ಕೋಬೋದು. ಈ ಥರ ಇವೆಲ್ಲ ಅಕ್ಯುಪ್ರೆಷರ್ ಟೂಲ್ ಇರ್ತದೆ. ಈ ಥರ ನೋಡಿ, ಈ ಥರ ಎಲ್ಲ ಫಿಂಗರ್ ತುದಿಗೂ ಈ ಥರ ಒಂದು 20 ಟೈಮ್ಸ್ ಈ ಥರ ಪ್ರೆಸ್ ಮಾಡಿ. ಈ ಥರ ಮಾಡೋದ್ರಿಂದ ಈ ಕೋಮಾಕ್ಕೆ ಹೋದವರು ಅವರಿಗೆಲ್ಲ ರಿಸಲ್ಟ್ ಬರುತ್ತೆ. ಬ್ರೈನ್ ಸ್ಟ್ರೋಕ್ ಆದವ್ರಿಗೆ ಅಂತಾರೆ. ಈಗ ನೋಡಿ, ಅವರು ಪ್ರಭಾ ಬೋಳ್ವಾಂಕರ್ ಅವರು ಅಲೋಪತಿಯವರು. ಆಮೇಲೆ ಇದನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ತುಂಬ ಜನ ಈಗ ಪುಣೆಯಲ್ಲಿ ಒಬ್ಬರು ಸರ್ ಇದ್ದಾರೆ, ಸೋಮೇಶ್ ತಿವಾರಿ ಅಂಥೇಳಿ. ಅವರಿಗೆ ಡಾಕ್ಟರ್ಸೇ ಕರೆಸ್ತಾರೆ. ಕೆಲವೊಂದು ICUನಿಂದ ಹೊರಗೆ ಬರ್ತಾ ಇರೋದಿಲ್ಲ ತುಂಬ ಪೇಷಂಟ್ಗಳು, ತುಂಬ 6 ತಿಂಗಳು ವರ್ಷಗಟ್ಟಲೆ ICUನಲ್ಲಿ ಇರ್ತಾರೆ ಕೆಲವರು. ಅಂಥವ್ರಿಗೋಸ್ಕರ ಅಂದರೆ ಯಾವುದಾದ್ರು ಮೆಥಡ್ ಮಾಡಿ ಏನಾದ್ರು ಹೊರಗೆ ಬರ್ಬೋದಲ್ಲ ಅಂಥೇಳಿ ಅವರು ಪೇಷಂಟ್ ರಿಕವರಿ ಇಂಪಾರ್ಟೆಂಟ್ ಯಾರಿಗೇ ಆಗಲಿ. ಅವ್ರಿಗೆ ಲತಾ ಮಂಗೇಶ್ಕರ್ ಹಾಸ್ಪಿಟಲಿಗೆ ಸಹ ಕರೆಸ್ತಾರಂಥವ್ರಿಗೆ. ಅವರು ಪಂಕ್ಚರ್ ಥೆರಪಿಸ್ಟ್ ಅವರು, ಸೋಮೇಶ್ ತಿವಾರಿ ಅಂತೇಳಿ. ಅಂದರೆ ಇದು ಅಷ್ಟು ಇಫೆಕ್ಟಿವ್ ಇದೆ, ರಿಸಲ್ಟ್ ಇದೆ. ಆಮೇಲೆ ನನ್ನ ಹತ್ರನೂ ಮೊನ್ನೆ ಒಬ್ಬರು ಹೈದ್ರಾಬಾದಿಂದ ಕನ್ಸಲ್ಟೇಷನ್ ತೊಗೊಂಡಿದ್ದಾರೆ. ಅವರು ಹಾರ್ಟ್ ಸ್ಪೆಷಲಿಸ್ಟು. ಅವರಿಗೆ ಬ್ರೀದಿಂಗ್ ಇಶ್ಯೂ ಇದೆ, ಅಂದರೆ ಶಾರ್ಟ್ ಬ್ರೀದ್ ಸರಿಯಾಗಿ ಆಗೋದಿಲ್ಲ. ಅಂದರೆ ನಾವೇನು ಒಂದು ಪ್ರೆಷರ್ ಪಾಯಿಂಟ್ ಹೇಳ್ತೀವಿ, ಇಲ್ಲ ಒಂದು ಮೇಥಿ ಸೀಡು ಪೆಪ್ಪರ್ ಹಾಕ್ಕೊಳಕ್ಕೆ ಹೇಳ್ತೀವಿ, ಇಲ್ಲ ಮ್ಯಾಗ್ನೆಟ್ ಹಾಕ್ಕೊಳಕ್ಕೆ ಹೇಳ್ತೀವಿ. ಅದರಿಂದ ರಿಲೀಫ್ ಆದರೆ ನಾವೇನು ಮೆಡಿಸಿನ್ ಕೊಡೋದಿಲ್ಲ, ಏನಿಲ್ಲ. ರಿಲೀಫ್ ಪೂರ್ತಿ ಕ್ಲಿಯರ್ ಆದರೆ ಲೈಫ್ ಲಾಂಗ್ ಮಾತ್ರೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳೋದೆಲ್ಲ ತಪ್ಪತ್ತೆ. ಈಗ ಸುಮಾರು ಜನ ಸಫರ್ ಆಗ್ತಿರ್ತಾರೆ. ಡಾಕ್ಟ್ರುಗಳೇ ಎಷ್ಟೋ ಜನ ಡಯಾಬಿಟಿಕ್ ಇದ್ದಾರೆ. ಒಂದು ಸರ್ವೆ ಪ್ರಕಾರ 40% ಜನ ಡಯಾಬಿಟಿಕ್ ಇದ್ದಾರೆ. BP ಇಂದ ಸಫರ್ ಆಗ್ತಿರ್ತಾರೆ. ಸುಮಾರು ಕಾಯಿಲೆಗಳಿದ್ದಾವೆ ಆ ಥರ. ಇದು ಎಲ್ಲರೂ ಮಾಡ್ಬೋದು. ಆಮೇಲೆ 2 ವರ್ಷದ ಹಿಂದೆ ಇಲ್ಲಿ ನ್ಯೂಸಲ್ಲೆಲ್ಲ ಬಂದಿತ್ತು. ಶಾಂತಿ ನಗರದಲ್ಲಿ, ಬೆಂಗಳೂರಲ್ಲಿ ಆಗಿರೋದು. ಗಂಡ ಹೆಂಡತಿ ಇಬ್ಬರು ಡಾಕ್ಟರು. ಅವರಿಗೆ ಶುಗರು, ಡಯಾಬಿಟಿಕ್ಕು, ಆಮೇಲೆ ಥೈರಾಯ್ಡು, ಈ ಥರ ಸುಮಾರು ತೊಂದರೆಗಳಿಂದ ಮೆಡಿಸಿನ್ ತೊಗೊಂಡು ಸಾಕಾಗಿ ಒಂದು ಜೀವನದಲ್ಲಿ ಜಿಗುಪ್ಸೆ ಆಗಿ ಅವರು ಸುಸೈಡೇ ಮಾಡಿಕೊಂಡ್ರು ಆ ಥರ. ಅಥವಾ ಇದು ಅಕ್ಯುಪ್ರೆಷರ್ ಯಾವುದೇ ಮೆಡಿಸಿನ್ ಇಲ್ಲ, ಏನೂ ಇಲ್ಲ. ಇದೊಂದು ಔಷಧ ರಹಿತ ಚಿಕಿತ್ಸೆ. ಅದನ್ನು ಮಾಡಿಕೊಂಡು ನೀವು ಕಾಯಿಲೆಗಳಿಂದ ಹೊರಬರ್ಬೋದು.
ಆಮೇಲೆ ಈ ಥರ ಕೆಲವೊಂದು ಈ ಟೂಲ್ಗಳು ಬೇಕಾಗ್ತವೆ. ಅಂದರೆ ಇವು ಏನು ಕಾಸ್ಟ್ಲಿ ಟೂಲ್ ಅಲ್ಲ. ಅಕ್ಯುಪ್ರೆಷರ್ ಪ್ರಾಕ್ಟೀಸ್ ಮಾಡೋರಿಗೆ ನೋಡಿ, ಇದು 2 ಥರ ಯೂಸ್ ಆಗುತ್ತೆ. ಈ ಥರ ನೀವು ಪ್ರೆಷರ್ ಮಾಡ್ಕೊಳ್ಳೋಕೆ ಯೂಸ್ ಆಗುತ್ತೆ. ಈ ಥರ ನಿಮಗೆ ಎಲ್ಲ ಪಾಯಿಂಟ್ಗಳು ಈ ಥರ ಆ್ಯಕ್ಟಿವೇಟ್ ಮಾಡ್ಕೋಬೋದು. ಈ ಥರ ಇದು ಅಕ್ಯುಪ್ರೆಷರ್. ಆಮೇಲೆ ಇನ್ನೊಂದು ಇದು ರಿಂಗ್ ಬರುತ್ತೆ. ಇದು ತುಂಬ ಯೂಸ್ ಇದೆ. ಇದು ಎಲ್ಲ ಸುಮಾರು ಬುಕ್ಗಳಲ್ಲಿ ಇವ್ರ ಬುಕ್ಕಲ್ಲಿ ಸಹ ಮೆನ್ಷನ್ ಮಾಡಿದ್ದಾರೆ. ಇದು ಅಂದರೆ ನೋಡಿ, ಎಲ್ಲ ಮೆರಿಡಿಯನ್ ಪಾಯಿಂಟ್ಸ್ಗಳು ಆ್ಯಕ್ಟಿವೇಟ್ ಆಗ್ತವೆ. ಈ ಥರ ಡೈಲಿ ಒಂದು 15ರಿಂದ 20 ಸಲ ಎಲ್ಲ ಬೆರಳಿಗೆ ಫಿಂಗರಿಗೆ ನೀವು ಈ ಥರ ಮಸಾಜ್ ಮಾಡಿದ್ರೆ ಎಲ್ಲ ಪಾಯಿಂಟ್ಗಳು ಆ್ಯಕ್ಟಿವೇಟ್ ಆಗುತ್ತೆ, ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಇದು ಒಳ್ಳೆಯ ರಿಸಲ್ಟ್ ಇದೆ. ಈ ಥರ ರಿಂಗ್ಗಳು ಯೂಸ್ ಮಾಡ್ಕೋಬೋದು. ಈ ಥರ ಇನ್ನೊಂದು ಇದು ಬರ್ತದೆ, ಇದು ಡಯಾಗ್ನೋಸ್ಟಿಕ್ ಸ್ಟಿಕ್ ಅಂತ ಹೇಳಿ. ಇದು ಸಹ ಪಾಯಿಂಟ್ಗಳು ನಿಮ್ಗೆ ಎಲ್ಲಿ ತೊಂದರೆ ಇದೆ ಅದನ್ನು ಕಂಡು ಹಿಡಿಯೋಕ್ಕೆ. ಇಲ್ಲ ಈ ಥರ ಪ್ರೆಶ್ ಮಾಡ್ತಾ ಹೋದರೆ ಜಿ ಬಿನಲ್ಲಿ ಸ್ವಲ್ಪ ನನಗೆ ಪೇನ್ ಅನಿಸುತ್ತೆ, ಅಂದರೆ ಜಿ ಬಿ ಏನಾದರೂ ಸ್ವಲ್ಪ ಹೀಟ್ ಆಗಿರ್ಬೋದು. ಈ ಪಾಯಿಂಟನ್ನು ಪ್ರೆಷರ್ ಮಾಡಿಕೊಂಡ್ರೆ ಅದು ಬ್ಯಾಲೆನ್ಸ್ ಆಗುತ್ತೆ. ಈ ಥರ ಇದೇನು ಕಾಸ್ಟ್ಲಿ ಇರೋದಿಲ್ಲ. ಇವು ಥರನ ಇಟ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗ್ತವೆ. ಇದು ಸಪೋಸ್ ಯಾರಿಗಾದರೂ ಬೇಕಂದರೆ ಈಗ ಇದೊಂದು ಪ್ಯಾಕ್ ಮಾಡಿ ಕಳಿಸ್ತೀನಿ. ಇದು ಎರಡು ಇದು ಒಂದು, ಆಮೇಲೆ ರಿಂಗ್ಗಳು ಒಂದು 3 ರಿಂಗು ಇವು ಪ್ಯಾಕ್ ಮಾಡಿ ಕಳಿಸ್ತೀವಿ. ಇದು ಪಾರ್ಸಲ್ ಚಾರ್ಜು ಎಲ್ಲ ಸೇರಿ, ಪಾರ್ಸಲ್ ಚಾರ್ಜೇ ಒಂದು 60-70 ರೂಪೀಸ್ ಆಗುತ್ತೆ. ಪಾರ್ಸಲ್ ಚಾರ್ಜು ಎಲ್ಲ ಸೇರಿ 300. ಯಾರಾದರೂ ಬೇಕಂದರೆ ನನ್ನ ನಂಬರಿಗೆ ಪೇ ಮಾಡಿ ನಿಮ್ಮ ಅಡ್ರೆಸ್ ಕಳಿಸಿದ್ರೆ ನಿಮ್ಮ ಅಡ್ರೆಸ್ಸಿಗೆ ತಲುಪಿಸ್ತೀವಿ. ಧನ್ಯವಾದಗಳು.